ಒಗ್ಗಟ್ಟು ಎಲ್ಲವನ್ನು ಕೂಡ ತಂದುಕೊಡುತ್ತೆ ಸರ್. ಒಗ್ಗಟ್ಟು ಯಶಸ್ಸನ್ನ ತಂದುಕೊಡುತ್ತೆ. ಆದ್ರೆ ಒಳಗೆ ಯಾವ ಜಗಳ ಮನೆ ಒಳಗಡೆ ಬಗೆಹರಿಬೇಕು ಅದು ಬೀದಿಗೆ ಬಂದಾಗ ಎಲ್ಲೋ ಒಂದ್ ಕಡೆ ಆ ಮನೆಗೂ ಮರ್ಯಾದೆ ಇರೋದಿಲ್ಲ ಅಲ್ವಾ? ಸತ್ಯ ಇದು. ಈ ಕಾಲ ಏನೇ ಬದಲಾದ್ರೂ ಇದು ಸತ್ಯ. ಏನು ಒಂದು ವಿಚಾರ, ಈಗ ನೀವು ಹೇಳಿದ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ನವರಲ್ಲಿರುವಂಥ ಆಂತರಿಕವಾದಂಥ ಕಚ್ಚಾಟ ಎಷ್ಟು ಭೀಕರವಾಗಿದೆ ಅಂತ ಹೇಳಿದರೆ, ಅವರು 136 ಇದ್ರು ಕೂಡ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳೋ ಸ್ಥಾನದಲ್ಲಿ ಬಿಜೆಪಿ ಇಲ್ವಲ್ಲ ಇಲ್ಲ. ನಾನು ಹೇಳುವಂಥದ್ದಷ್ಟೇ, ಅವರಲ್ಲಿರುವಂಥ ಕಚ್ಚಾಟ ಮತ್ತೊಂದು. ಅದಿವತ್ತು ನಮ್ಮ ಈ ಬಣ ಬಡಿದಾಟದಿಂದಾಗಿ ಸಾರ್ವಜನಿಕ ವಲಯದಲ್ಲಿ ಕೂಡ ಇವತ್ತು ಕಾಂಗ್ರೆಸ್ನ ಬಗ್ಗೆ ಮಾತಾಡಲ್ಲ, ಕಾಂಗ್ರೆಸ್ನವರೇ ಬಿಜೆಪಿಯ ಬಣಬಡಿದಾಟದಲ್ಲಿ ಮಾತಾಡುವಂಥ. ಯಾಕೆಂತ ಹೇಳಿದರೆ, ಯಾವ ಪಕ್ಷದಲ್ಲಿ 4 ಗೋಡೆಗಳ ಮಧ್ಯದಲ್ಲಿ ತೀರ್ಮಾನ ಆಗಿ 4 ಗೋಡೆಗಳ ಮಧ್ಯದಲ್ಲಿ ಆಗಬೇಕಾದಂಥ ಸಂಗತಿಗಳು ಇವತ್ತು ಎಲ್ಲ ಬೀದಿಯಲ್ಲೇ ಆಗ್ತಾ ಇರುವಂಥದ್ದು. ಮಾಧ್ಯಮಗಳಿಗೆ ಬೆಳಿಗ್ಗೆ ಸುದ್ದಿ ಕೊಡೋರು ಭಾರತೀಯ ಜನತಾ ಪಾರ್ಟಿ. ಹೆಂಗಾಗಿದೆ ಅಂದ್ರೆ ಭಾರತೀಯ ಜನತಾ ಪಾರ್ಟಿಯ ಬದಲು ನಾವೇ ಹೇಳಿದ್ವಿ ಭಾರತೀಯ ಜಗಳ ಪಾರ್ಟಿ ಆಗ್ಬಿಟ್ಟಿದೆ ಈಗ. ನಿಜ. ನನಗೇನಾಗಿದೆ, ಎ ಪಾರ್ಟಿ ವಿತ್ ದ ಡಿಫರೆನ್ಸ್ ಅಂತ ಹೇಳುವಂಥದ್ದು, ಎ ಪಾರ್ಟಿ ವಿತ್ ದ ಡಿಫರೆನ್ಸಸ್ ಅಂತ ಕರ್ನಾಟಕದಲ್ಲಿ ಆಗಿದೆ. ಇದು ನಿಜವಾಗಿ ಸತ್ಯ. ನಾನು ಇದಕ್ಕಿಂತ ಗಂಭೀರವಾದಂಥ ಗುಂಪುಗಾರಿಕೆ ನೋಡಿದ್ದೀನಿ ನಮ್ಮ ಪಾರ್ಟಿಯಲ್ಲಿ. ನಾನು ಅಧ್ಯಕ್ಷ ಆಗಿದ್ದೆ. ಸನ್ಮಾನ್ಯ ಅನಂತಕುಮಾರ್ದೊಂದು ಬಣ, ಸನ್ಮಾನ್ಯ ಯಡಿಯೂರಪ್ಪರದೊಂದು ಬಣ ಎಷ್ಟು ಗಂಭೀರವಾಗಿತ್ತು ಅಂತ ಹೇಳಿದರೆ, ಅಂದಿನ ಕಾಲದಲ್ಲಿ ಇವತ್ತು ಈ ಜಗದೀಶ್ ಶೆಟ್ಟರ್ ಇರ್ಬೋದು, ಅಶೋಕರು, ಇವರೆಲ್ಲ ಅನಂತಕುಮಾರ್ ಜೊತೆ ಇದ್ದರು. ಅಂದಿನ ಕಾಲಘಟ್ಟದಲ್ಲಿ ಈಶ್ವರಪ್ಪ, ವಿ ಎಸ್ ಆಚಾರ್ಯರು, ಬಾಕಿಯವರೆಲ್ಲ ಯಡಿಯೂರಪ್ಪರ ಜೊತೆ ಇದ್ದರು. ನಾನು ಪಕ್ಷದ ಅಧ್ಯಕ್ಷ ಆಗಿದ್ದೆ. ಆದರೂ ಕೂಡ ಯಾವತ್ತೂ ಕೂಡ ಎಂಥ ಗಂಭೀರ ವಿಚಾರಗಳು ಅಲ್ಲೇ ಜಗಳ ಆಗ್ತಿತ್ತು ಕೊನೆಯೊಳಗೆ, ಅಷ್ಟು ಗಂಭೀರ ಆಗ್ತಾಯಿತ್ತು. ಆದರೆ ನಮ್ಮ ವಿರೋಧಿಗಳು ಕಾಂಗ್ರೆಸ್ನವರು, ಜನತಾದಳದವರು ಬರ್ತಾರೆ ಅಂತ ಹೇಳಿದರೆ ಒಟ್ಟಾಗಿ ಒಂದಾಗಿ ಅವರ ಮೇಲೆ ಬೀಳ್ತಾ ಇದ್ರು.